ಇನ್ನು ರಾಜ್ಯ ದೇಶ ವಿದೇಶದ ಕೆಲ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ 9 PM ಬಿಗ್ ನ್ಯೂಸ್ನಲ್ಲಿ. ಅಮೇಥಿಯಿಂದ ಹೇಗೆ ರಾಹುಲ್ ಗಾಂಧಿ ಓಡಿ ಹೋದ್ರು ಅದೇ ರೀತಿ ವಯನಾಡಿನಿಂದಲೂ ಕೂಡ ಓಡಿ ಹೋಗ್ತಾರೆ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ಮಹಾರಾಷ್ಟ್ರದ ನಾಂದೇಡ್ನಲ್ಲಿ ಮಾತನಾಡಿದ ಮೋದಿ ವಯನಾಡಿನಲ್ಲೂ ಕೂಡ ರಾಹುಲ್ಗೆ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಏಪ್ರಿಲ್ 26ನೇ ತಾರೀಕು ಎದುರು ನೋಡ್ತಿದ್ದಾರೆ. ಅವರ ಒಕ್ಕೂಟದ ನಾಯಕರು ಕೂಡ ಒಬ್ಬರಿಗೊಬ್ಬರು ಬೈದಾಡ್ಕೊಳ್ತಿದ್ದಾರೆ ಅಂತ ಹೇಳಿದ್ದಾರೆ. NDA ಮೈತ್ರಿಕೂಟ ಅಧಿಕಾರಕ್ಕೆ ಬಂದ ತಕ್ಷಣ ಅಗ್ನಿವೀರ್ ಯೋಜನೆಯನ್ನು ರದ್ದುಗೊಳಿಸುತ್ತೇವೆ ಅಂತ ರಾಹುಲ್ ಗಾಂಧಿ ಹೇಳಿದ್ದಾರೆ. ಬಿಹಾರದ ಬಾಗಲ್ಪುರದಲ್ಲಿ ಮಾತನಾಡಿ ಪ್ರತಿಯೊಬ್ಬರೂ ಕೂಡ ಪಿಂಚಣಿ ಪಡಿಬೇಕು, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತರ ವೇತನವನ್ನು ದ್ವಿಗುಣಗೊಳಿಸುತ್ತೇವೆ ಅಂತ ರಾಹುಲ್ ಹೇಳಿದರು. ಬಿಜೆಪಿಯ 400 ಫಿಲ್ಮ್ ಮೊದಲ ದಿನವೇ ಫ್ಲಾಪ್ ಆಗಿದೆ ಅಂತ RJD ಮುಖಂಡ ತೇಜಸ್ವಿ ಯಾದವ್ ವ್ಯಂಗ್ಯವಾಡಿದ್ದಾರೆ. ಮೊದಲ ಹಂತದ ಮತದಾನ ಮಹಾಗಠಬಂಧನ್ ಪರವಾದಂಥ ವಾತಾವರಣ ಇದೆ, ಉತ್ತಮ ಅಂತರದಲ್ಲಿ ನಾವು ಗೆಲುವು ಸಾಧಿಸುತ್ತೇವೆ ಅಂತ ತೇಜಸ್ವಿ ಯಾದವ್ ಹೇಳಿದ್ದಾರೆ. ತಮಿಳುನಾಡಿನ ಮತದಾರರ ಪಟ್ಟಿಯಲ್ಲಿ 1 ಲಕ್ಷ ಮತದಾರರ ಹೆಸರು ನಾಪತ್ತೆಯಾಗಿದೆ ಅಂತ ಬಿಜೆಪಿಯ ರಾಜ್ಯಾಧ್ಯಕ್ಷ ಕೆ ಅಣ್ಣಾಮಲೈ ಆರೋಪಿಸಿದ್ದಾರೆ. ಹೆಚ್ಚಿನ ದೂರುಗಳು ಕೇಳಿಬಂದ ಸ್ಥಳಗಳಲ್ಲಿ ಮರುಮತದಾನ ನಡೆಸಬೇಕು. ಬಿಜೆಪಿ ಕಾರ್ಯಕರ್ತರ ಹೆಸರು ನಾಪತ್ತೆಯಾಗಿರುವುದರ ಹಿಂದೆ ರಾಜಕೀಯ ಹಸ್ತಕ್ಷೇಪ ನಡೆದಿದೆ ಅಂತ ಶಂಕಿಸಿದ್ದಾರೆ. ಆಂಧ್ರ ಪ್ರದೇಶ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ರೋಡ್ ಶೋ ನಡೆಸಿದ್ದಾರೆ. ಆಂಧ್ರದ ವಿಶಾಖಪಟ್ಟಣಂನ ಅನಕಪಲ್ಲಿ ಎಂಬಲ್ಲಿ ಬೌನ್ಸರ್ಸ್ ಜೊತೆಗೆ ತಲೆಗೆ ಬ್ಯಾಂಡೇಜ್ ಕಟ್ಟಿಕೊಂಡೇ ಮತಯಾಚನೆಗೆ ಇಳಿದಿದ್ದಾರೆ. ಕೆಲ ದಿನಗಳ ಹಿಂದೆ ಜಗನ್ ಮೇಲೆ ಕಲ್ಲು ತೂರಾಟ ಮಾಡಲಾಗಿತ್ತು. ಇದರಿಂದ ಜಗನ್ ಹಣೆ ಮತ್ತು ಎಡಕಣ್ಣಿಗೆ ಹುಬ್ಬಿಗೆ ತೀವ್ರ ಗಾಯವಾಗಿತ್ತು.